ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾ ರೆಡಿಯಾಗಿ ಎಷ್ಟು ಚಂದ ಕಾಣಿಸ್ತಿದ್ದೆ, ನನಗೆ ಖುಷಿ ಆಗ್ತಾ ಉಂಟು. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇವತ್ತು ಗೋಕರ್ಣಕ್ಕೆ. ಮನೆಯಿಂದ ಹೊರಟಿದ್ದು ಸೀದಾ ಹೋಗಿದ್ದು ನಮ್ಮ ಕುಮಟಾ ಬಸ್ ಸ್ಟ್ಯಾಂಡಲ್ಲಿ ನನ್ನ ಚಿಲ್ಲಿ ಪಿಲ್ಲಿ ಟೀಮ್ಗಳು ಸಿಕ್ತು. ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಹೋಗಿದ್ದು ಗೋಕರ್ಣಕ್ಕೆ ಹೋಗಬೇಕು ಅಂತಂದರೆ ಒಳಗಡೆ ರೂಟಲ್ಲೆಲ್ಲ ನುಸುಳುತ್ತಾ ಹೋಗಬೇಕು. ಅದಕ್ಕಾಗಿ ಅಲ್ಲಿ ನಾವು ರೆಂಟೆಡ್ ಸ್ಕೂಟಿನ ಬಾಡಿಗೆಗೆ ತಗೊಂಡಿದ್ವಿ. ಗೊತ್ತದೆ, ಎರಡು ಒಂದೇ. ಎನಿವೆ ಇರಲಿ, ಇವಾಗ ನಾವು ಫಸ್ಟಿಗೆ ಹೋಗ್ತಾ ಇರೋದೆ ಭೂಗರ್ಭ ಅಲ್ಲ ರೀ, ಗೋಗರ್ಭ ಅಂದರೆ ಶಿವ ಕೇವ್. ಇದು ಮೇಲ್ಬದಿಯಿಂದ ಒಂದು ಪಕ್ಷಿ ನೋಟ. ಯಾಕಂದರೆ ಅಲ್ಲಿಂದ ಒಂದು ಸ್ವಲ್ಪ ಕಿರಣಗಳು ಒಳಗೆ ಬಿದ್ದಾಗ ಒಳಗಡೆ ಇರುವಂತಹ ಆ ಟೆಂಪಲ್ ಸೈಟ್ ಏನಿದೆ, ದೇವಸ್ಥಾನ ಇದೆ, ಅಲ್ಲಿ ಅದು ಆ ಲೈಟ್, ಆ ಬೆಳಕು ರಿಫ್ಲೆಕ್ಟ್ ಆಯ್ತದೆ. ಸೊ ಇವಾಗ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಶಿವ ಕೇವ್ಗೆ. ಒಳಗಡೆ ನೋಡ್ಲಿಕ್ಕೆ ಮಸ್ತ್ ಇದೆ. ಮೇಲ್ಗಡೆಯಿಂದ ಪಕ್ಷಿ ನೋಟ ಥರ ಕಾಣಿಸ್ತಿತ್ತು ಅಂತ ಹೇಳಿದ್ದಲ್ಲ, ಆ ಹೋಲೆ ಇದು. ಇಲ್ಲಿಂದನೇ ಸೂರ್ಯನ ಕಿರಣ ಸೀದಾ ನೇರವಾಗಿ ಒಳಗಡೆ ಬೀಳುವಂಥದ್ದು. ಅದಾದಮೇಲೆ ಅಲ್ಲಿಂದ ರಿಟರ್ನ್ ಬರ್ತಾ ಇರುವಾಗ ನಿಮಗೆ ತೋರಿಸ್ತೇನೆ ನೋಡಿ ಒಳಗಡೆ ಏನೇನದೆ ಹೇಳಿ. ನಮ್ಮ ಕಣ್ಣಿಗೆ ಬಿದ್ದದ್ದು ಒಂದು ರಾಶಿ ಬಾವಲಿ ಇದೆ. ಅದರಲ್ಲಿ ಒಂದೇ ಒಂದು ನಮ್ಮ ತಲೆ ಮೇಲೆ ಇತ್ತು. ನೋಡ್ಲಿಕ್ಕೆ ಸ್ವಲ್ಪ ಭಯ ಆಯ್ತಿತ್ತು, ಆದರೆ ಎಂತ ಮಾಡೋದು, ಅದೇ ನಮಗೇನು ಮಾಡೋಲ್ಲ. ನಾವು ಸೌಂಡ್ ಮಾಡಿದೆ ಹಾಗೆ ಸುಮ್ಮನೆ ಬಂದ್ವಿ. ನಿಮಗೆ ಗೊತ್ತಾ, ನಾನೊಂಥರ ಅಡ್ವೆಂಚರರ್. ನನಗೆ ಸ್ವಲ್ಪ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ. ಎಲ್ಲೆಲ್ಲಿ ಗುಹೆಯಲ್ಲಿ ಏನೇನು ಕಣ್ಣದೆ, ಎಲ್ಲೆಲ್ಲಿ ಹೋಲದೆ ಅಲ್ಲೆಲ್ಲ ಹೋಗ್ಕೊಂಡು ಕೈಯೆಲ್ಲ ಹಾಕೊಂಡೆಲ್ಲ ನೋಡ್ತಿದ್ದೆ. ನಮ್ಮ ಟೀಮ್ ಏನೋ ಬೈತಿತ್ತು, ಒಂದು ಬದಿಗರು ಭಯನೂ ಆಯ್ತಿತ್ತು. ಈ ಅಕ್ಕಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗೋದು ಅಂದ್ಕೊಂಡು. ಬಟ್ ಏನಿವೆ, ನಡೀತದೆ. ನಾವು ಫ್ಲ್ಯಾಶ್ ಹಾಕೊಂಡದ್ದು ಸಲುವಾಗಿ ಅದು ಹಿಂಗೆ ಕಾಣಿಸ್ತಾ ಇದೆ. ಏನೂ ಇಲ್ಲ ಅಂತಂದ್ರೆ ಪೂರ್ತಿ ಕತ್ಲೆ ಎಂಥದ್ದು ಕಾಣೋದಿಲ್ಲಾಗಿತ್ತು. ಇಲ್ಲೆಲ್ಲ ಯಾವ ಥರ ಅದ್ಯಂತೆ ಅಂದರೆ ಒಂದೊಂದು ಹೋಲು, ಕೆಲವರೆಲ್ಲ ಇವಾಗಲ್ಲ, ಎಷ್ಟು ವರ್ಷದಿಂದ ಆ ಕಡೆಯಿಂದ ಪಾಸ್ ಆಗಲಿಕ್ಕೆಲ್ಲ ಟ್ರೈ ಮಾಡಿದವರೆಲ್ಲ ಅವ್ರಂತೆ. ಎಷ್ಟೋ ಜನ ಅರ್ಧಂಬರ್ಧ ರೂಟಿಗೆಲ್ಲ ಹೋಗೋ ಬಂದವರು ಅವ್ರಂತೆ. ಅದಾದಮೇಲೆ ಅಲ್ಲಿಂದ ನಮಗೆ ಸೀದಾ ಸಿಗೋದೇ ಈ ಜಟಾಯು ಅಂದರೆ ಗೊತ್ತಲ್ಲ. ಜಟಾಯು ಅಂದರೆ ಲೆಜೆಂಡ್ರಿ ಡಿವೈನ್ ವಲ್ಚರ್ ಫ್ರಮ್ ದ ಇಂಡಿಯನ್ ಎಪಿಕ್ ರಾಮಾಯಣದಲ್ಲಿ ಬರುವಂಥ ಒಂದು ಪಕ್ಷಿ. ಅದು ಸೀತೆನ ರಾವಣ ಅಪಹರಿಸ್ಕೊಂಡು ಹೋಗ್ಬೇಕಾದ್ರೆ ಪಕ್ಷಿ ಬಂದು ಈ ಜಟಾಯು ಬಂದು ಅಡ್ಡಿ ಮಾಡ್ತಾನೆ, ತಡಿತಾನೆ, ನೀನು ಅವಳನ್ನು ಕರ್ಕೊಂಡು ಹೋಗ್ಬೇಡ ಅಂತೇಳಿ. ಆವಾಗ ರಾವಣ ಆ ಪಕ್ಷಿಯ ಆ ಜಟಾಯುವಿನ ಒಂದು ರೆಕ್ಕೆನ ಕತ್ತರಿಸ್ತಾನೆ. ಆ ಕತ್ತರಿಸಿದ ಒಂದು ರೆಕ್ಕೆಯ ಭಾಗ ಇಲ್ಲಿ ಬಿದ್ದಿದೆ ಅನ್ನುವಂಥದ್ದು. ಆಮೇಲೆ ಮೊದಲೆಲ್ಲ ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅದಾದಮೇಲೆ ಅಲ್ಲಿ ಸ್ವಲ್ಪ ಇನ್ಸಿಡೆಂಟ್ಗಳು ಜಾಸ್ತಿ ಆಯಿತು. ಯಾಕಂದರೆ ಅಲ್ಲಿ ಯಾವ ಥರ ರೂಟ್ ಅಂದರೆ ಯಾವ ಥರ ಅದೇ ಅಂತಂದರೆ, ಈ ಕಡೆ ಹೋದರೆ ನೀವು ನೆಟ್ಟಿಗೆ ಬರೋಂಗೂ ಇಲ್ಲ, ವಾಪಸ್ ಬರೋಂಗೂ ಇಲ್ಲ, ಇಳಿಯೋಂಗೂ ಇಲ್ಲ. ಅಂದರೆ ಆ ಥರ ತುಂಬ ಇಕ್ಕಟ್ಟು ದಾರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸೀದಾ ಬೀಚಿಗೆ ಹೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ತುಂಬ ಇನ್ಸಿಡೆಂಟ್ಗಳಾಗಿರೋದ್ರಿಂದ ಅಲ್ಲಿ ಅಪಾಯವಿದೆ, ಎಚ್ಚರಿಕೆ ಅಂತೇಳಿ ಬೋರ್ಡ್ ಹಾಕಿ ಫುಲ್ ಅದನ್ನು ಸೀಲ್ ಮಾಡಿಬಿಟ್ಟಿದ್ದಾರೆ, ಯಾರು ಹೋಗೋಂಗಿಲ್ಲ. ಹಾಗೆ ಅಲ್ಲಿಂದ ಸೀದಾ ಮುಂದೆ ಬಂದರೆ ಸಿಗುವಂಥದ್ದು ಈ ಲೈಬ್ರರಿ ಹೇಗೆ ಅಂದರೆ, ಇದ್ರ ವಾತಾವರಣ, ಈ ಕಡೆ ಬೀಚು, ಈ ಕಡೆ ಒಳ್ಳೆ ತಂಪು ಗಾಳಿ, ಇದೆಲ್ಲ ನೋಡಿದ್ರೆ ಅಲ್ಲೇ ಕೂತ್ಕೊಂಡು ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಸ್ಟಡಿ ಮಾಡ್ಬೋದು. ಮೊದಲೆಲ್ಲ ಇದು ಓಪನ್ ಇತ್ತು. ನಾವು ಕೋಸ್ಟಲಿಯನ್ ಮಾರೇರ, ನಮಗೆ ಬೀಚ್ ಇಷ್ಟ ಇಲ್ಲ ಅಂದರೆ ಹೇಗೆ. ಓಮ್ ಬೀಚ್ ದ ಒನ್ ಆ್ಯಂಡ್ ಓನ್ಲಿ ಫೇಮಸ್ ಬೀಚ್ ಇನ್ ಗೋಕರ್ಣ. ಆಮೇಲೆ ಇದಕ್ಕೋಸ್ಕರನೇ ಎಷ್ಟೋ ದೂರದಿಂದ ಪ್ರವಾಸಿಗಳು ನೋಡ್ಲಿಕ್ಕೆ ಬರ್ತಾರೆ. ಸೊ ಇದು ನಮ್ಮ ಫೇಮಸ್ ಓಮ್ ಬೀಚ್. ಇಲ್ಲಿ ಕೆಲವೊಂದಷ್ಟು ನಿಮಗೆ ಆಟಗಳು ಸಿಗ್ತವೆ, ಬೋಟಿಂಗು, ಬೋಟ್ ರೈಡರ್ಸ್. ಅದು ಅಲ್ಲದೆ ಈ ಕೋಸ್ಟ್ ಸೈಡ್ ಸಿಗುವಂಥ ಈ ಶಂಖಗಳಿಂದ, ಅದರಿಂದೆಲ್ಲ ತಯಾರಿಸಿದಂಥ ಬೀಡ್ಸ್, ಅದಾದಮೇಲೆ ಈ ಎಕ್ಸೆಸರೀಸ್ ಇವೆಲ್ಲ ಸಿಗ್ತವೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಎಷ್ಟು ಕ್ಯೂಟ್ ಇತ್ತಂದರೆ ತುಂಬ ಚೆನ್ನಾಗಿತ್ತು.
ಬೀಚ್ ಲವರ್ಸ್, ಅಡ್ವೆಂಚರ್ ಲವರ್ಸ್, ಅದರಲ್ಲೂ ಬೋಟ್ ರೈಡರ್ಸ್, ಕಯಾಕಿಂಗ್ ಯಾವ್ದು ಬೇಕೋ ಅದು ಎಲ್ಲನೂ ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ಎಲ್ಲ ಕೈಂಡ್ ಆಫ್ ಗೇಮ್ನ ನೀವು ಟ್ರೈ ಮಾಡಬೇಕು ಅಂತ ನಿಮ್ಗೆ ಮನ್ಸಲ್ಲಿ ಬಂತು ಅಂದರೆ ಪ್ಲೀಸ್ ಕಮ್ ಟು ಅವರ್ ಗೋಕರ್ಣ. ಯು ಕ್ಯಾನ್ ಟ್ರೈ ಇಟ್ ಇಯರ್. ತುಂಬ ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ ನಿಮಗೆ. ಅದು ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ ಸೀದಾ ಟ್ರೆಕ್ಕಿಂಗ್. ದ ಮೇನ್ ಪಾರ್ಟ್ ಈಸ್ ಟ್ರೆಕ್ಕಿಂಗ್, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಏನು ಗೊತ್ತಾ, ಟ್ರೆಕ್ಕಿಂಗ್ ಎಲ್ಲ ಬರಬೇಕು ಅಂತಂದರೆ ಮುಂಚೆ ಬರಬೇಕು, ಬೆಳಿಗ್ಗೆ ಬರಬೇಕು. ನಾವು ಹೋಗಿ ಟೈಮ್ ಹೆಂಗಾಗಿತ್ತಂದ್ರೆ ಮಧ್ಯಾಹ್ನದಲ್ಲಿ ನೆತ್ತಿ ಮೇಲೆ ಸೂರ್ಯ ಸುಡ್ತಾ ಇದ್ದ ಆ ಟೈಮಿಗೆ ನಾವು ಹೋಗಿದ್ವಿ. ಆವಾಗ ಟ್ರೆಕ್ಕಿಂಗ್ ಅಲ್ಲ, ಸೀದಾ ಅಲ್ಲೆಲ್ಲಾದರೂ ಒಂದು ಬ್ಲ್ಯಾಂಕೆಟು, ಒಂದು ಚಾಪೆನೋ, ಒಂದು ದಿಂಬು ಸಿಕ್ಕದೆ ತಗೊಂಡೋಗಿ ಮಲ್ಕೊಳ್ಳುವ ಅನ್ನೋ ಅಷ್ಟು ನೆತ್ತಿ ಮೇಲೆ ಬಿಸಿಲು ಹೊಡಿತಾ ಇತ್ತು ಅರ್ಧಕ್ಕೆ. ಅದರಲ್ಲೂ ಮತ್ತು ಆ ಬೀಚಿನ ಹವಕ್ಕೆ ನಮಗೆ ಇನ್ನೂ ಹೀಟ್ ಆಯ್ತಾ ಇತ್ತು. ಬಟ್ ಎನಿವೆ, ಯು ಜಸ್ಟ್ ಎಂಜಾಯ್ ದ ವ್ಯೂ ಹಿಯರ್. ಯು ಕ್ಯಾನ್ ಸಿ ಇಟ್ ಹೌ ಬ್ಯೂಟಿಫುಲ್ ಇಟ್ ಈಸ್. ತುಂಬ ಖುಷಿ ಆಗ್ತಾ ಇತ್ತು. ಆ ಬೀಚಿನ ಒಂದೊಂದು ಆ ಅಲೆಗಳು ನಮ್ಮನ್ನು ಕರಿತಾ ಇದ್ದ ಥರ. ಇಲ್ಲಿ ಬರೀ ಪ್ರವಾಸಿಗರು ನಮ್ಮ ಇಂಡಿಯನ್ ಅಷ್ಟೇ ಅಲ್ಲ, ತುಂಬ ಫಾರಿನರ್ಸ್ ನಿಮ್ಗೆ ಇಲ್ಲೇ ಸಿಗೋದು. ಈ ಗೋಕರ್ಣದ ಫೇಮಸ್ ಬೀಚ್ ಆದಂಥ ಓಮ್ ಬೀಚ್, ಈವನ್ ಕುಡ್ಲೆ ಬೀಚ್ ಆ್ಯಂಡ್ ಈವನ್ ಪ್ಯಾರಡೈಸ್, ಮತ್ತೊಂದು ಯಾವುದದ್ದು ನಿರ್ವಾಣ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಅವರು ಬೀಚ್ ಹತ್ರನೇ ಗೇಮ್ ಆಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ವಾಲಿಬಾಲ್ ಆಡ್ತಾರೆ, ಥ್ರೋಬಾಲ್ ಆಡ್ತಿರ್ತಾರೆ. ಆಮೇಲೆ ಅದೆಂಥದ್ದು ಬರೀ ಕೈ ಗಿರ್ಗಿಟ್ಲಿ ನಮ್ಮನೇನು ಇರ್ತದಲ್ಲ, ಹಿಂಗೆ ಹಾರಿಸು ತಾಟ್ ತಗೊಂಡು ಹೋಗ್ದಂಗೆ ಅಂಥದ್ದೆಲ್ಲ ಗೇಮ್ ಆಡ್ತಾ ಇರ್ತಾರೆ. ಅದೆಲ್ಲ ನೋಡ್ಲಿಕ್ಕೆ ಒಂಥರ ಖುಷಿ ಅನ್ನಿಸ್ತದೆ. ಎನಿವೆ, ಅದಾದಮೇಲೆ ನಾವಿವಾಗ ಸೀದಾ ಹೋಗ್ತಿರ್ತೆ ಅಲ್ಲಿ ಗೊತ್ತಾ. ಸೊ ಇಲ್ಲಿ ನೋಡಿ ಸನ್ಸೆಟ್ ಪಾಯಿಂಟ್ ಅಂತ ಇದೆ. ಯಾವಾಗಾದರೂ ಬಂದರೆ ಇಲ್ಲಿ ಹೋಗೋದನ್ನು ಮರಿಬೇಡಿ, ಯಾಕಂದರೆ ಅಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಸನ್ಸೆಟ್ ಕಾಣಿಸ್ತದೆ. ಅದಕ್ಕೋಸ್ಕರ ದೆನ್ ಸೀದಾ ಇವಾಗ ನಾವು ಹೋಗ್ತಾ ಇರೋದು ರೂಟು ಟಡಾ ಟ್ರೆಕ್ಕಿಂಗ್. ಹಾಫ್ ಮಾರ್ನಿಂಗ್ ಇಲ್ಲಿಂದ 30 ಮಿನಿಟ್, ಆಮೇಲೆ ಈ ಪ್ಯಾರಡೈಸಿಗೆ ಹೋಗಬೇಕು ಅಂತಂದರೆ 1 ಅವರ್ ಬೇಕು. ಸೊ ನಾವು ಫಸ್ಟಿಗೆ ನಮ್ಗೆ ಯಾವ್ದು ನಿಯರ್ ಬೈ ಅಂದರೆ ಹಾಫ್ ಮೋನು, ಅಲ್ಲಿಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ನಮ್ಮ ಮನೆ ಮಕ್ಕಳಂತೂ ಫುಲ್ ಸುಸ್ತಾಗಿ ಹೋಗಿದ್ರು, ಆದರೂ ಅವರು ಎಂಜಾಯ್ ಮಾಡ್ತಂತೂ ಅವರಿಂದ ಕಲಿಬೇಕು. ಆ್ಯಕ್ಚುಲಿ ಅವ್ರಿಗಿಂತ ನಾನೇ ಸುಸ್ತಾಗಿದ್ದು, ಯಾಕಂದ್ರೆ ಅದು ಹತ್ತಬೇಕಲ್ಲ ಗುಡ್ಡ, ಸಾಮಾನ್ಯ ಇದಿಲ್ಲ ಮರ್ಯಾರ, ಕಲ್ಲು ಇದರಿಂದನೇ. ಅದೇನು ಸೀದಾ ನಾರ್ಮಲ್ ರೋಡಲ್ಲ, ಸ್ವಲ್ಪ ಸ್ಲಿಪ್ ಆದರೂ ಹೋಗೋದು ಸೀದಾ ಡೌನೇ, ಕೆಳಗೆ ಒಂದು ಬೀಚಿಗೆ, ಇಲ್ಲ ಕಾಡಿಗೆ, ಇಲ್ಲ ಸೀದಾ ಮೇಲೆ. ಹಾಫ್ ಮೂನ್ ಬೀಚ್ ಇನ್ನೇ ನಿಯರ್ ಬರ್ತಾ ಇದೆ ಅಂತ ಹೇಳುವಾಗ, ನಾವು ಟ್ರೆಕ್ ಮಾಡ್ತಾ ಇರುವಾಗ ಟ್ರೆಕ್ಕಿಂಗ್ನ ದಾರಿಯಲ್ಲಿ ಮೇಲ್ಗಡೆಯಿಂದ ಈ ಒಂದು ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. Please keep our city clean and plastic free. This is humble request to every tourist. Please make sure everywhere you can see the plastic here. ನೀವು ನೋಡ್ಬೋದು ಎಷ್ಟೊಂದು ಪ್ಲಾಸ್ಟಿಕ್ಗಳಿದ್ದಾವೆ. ಇದು ಅಲ್ಲಿ ಲೋಕಲ್ಸ್ ಅಂತೂ ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ತುಂಬ ನಮ್ಮ ಊರನ್ನು ಎಷ್ಟು ಚೊಕ್ಕವಾಗಿ ಚಂದವಾಗಿಡ್ತೀವಿ ನಮಗೆ ಗೊತ್ತಿದೆ. ಇದು ನಮ್ಮ ಫೈನಲಿ ಹಾಫ್ ಮೂನ್ ಬೀಚ್. ಈ ಬೀಚಲ್ಲಿ ಹೇಗಿತ್ತು ಅಂತಂದ್ರೆ, ನಾವು ಹೋದ ದಿನ ಎಲ್ಲ ಟೂರಿಸ್ಟ್ಗಳಿದ್ರು, ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು, ನೀರಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ರು. ಅವರು ನೋಡೋದೇ ನಮಗೊಂದು ಎಂಜಾಯ್ಮೆಂಟ್ ಆಗಿತ್ತು. ಸೊ ನಾನೇನು ಕಮ್ಮಿನಾ, ನಾನು ಎದ್ದೋದೆ. ಆದರೆ ಬಟ್ ಏನು ಮಾಡೋದು, ನನ್ನ ಜೊತೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಯಾರೂ ಇಲ್ಲ. ನಾನು ಒಬ್ಬಳೆ ಹೋಗಕ್ಕೆ ಕುಣಿಯೋದೆ. ನಾನು ಬೀಚ್ ಲವರಪ್ಪ, ನನಗೆ ಯಾವಾಗೂ ಬೀಚು, ನನ್ನ ಕಣ್ಣೆದ್ರೆ ನೀರು ಅಂತ ಇತ್ತು ಅಂದ್ಬಿಟ್ರೆ ನನ್ನ ಕೈ ಕಾಲು ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ. ನಾನು ಹೋಗಿ ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬರ್ತೀನಿ, ಕಾಲಾದರೂ ಒದ್ದೆ ಮಾಡ್ಕೊಳ್ಳೋರು ಬರ್ತೆ. ಸೊ ಫೈನಲಿ ತುಂಬ ಖುಷಿ ಆಯಿತು.
ನಮ್ಮ ಬೀಚ್ನ ಹಾಗೆ ಎಂಜಾಯ್ ಮಾಡಿಬಿಟ್ಟು ತುಂಬ ಹಸಿವಾಗ್ತಿತ್ತು. ಹಾಗೆ ಅಲ್ಲಿಂದ ಸೀದಾ ಊಟ ಮಾಡ್ಕೊಂಡು ಹೋದ್ವಿ ಅಶೋಕಿಗೆ. ಅಶೋಕೆ ಅಂತ ಬಂದಾಗ ಇವರ ಒಂಥರ ಗುರುಕುಲ ಥರ ಶಾಲೆ ಇದೆ, ಕಾಲೇಜ್ಗಳಿದ್ದಾವೆ, ವಿದ್ಯಾಸಂಸ್ಥೆಗಳಿದ್ದಾವೆ. ಸೊ ಇದು ಒಂಥರ ಚಿಕ್ಕ ಟೆಂಪಲ್ ಬಟ್ ತುಂಬ ಫೇಮಸ್ಸು ಆ್ಯಂಡ್ ಇಟ್ಸ್ ವೆರಿ ಯೂನಿಕ್ ಇನ್ ಗೋಕರ್ಣ. ಬಟ್ ಸೋ ಮೆನಿ ಆಫ್ ಯು ಡೋಂಟ್ ನೋ ಅಬೌಟ್ ದಿಸ್. ಬಟ್ ವಿಡಿಯೋಗ್ರಫಿ ಫೋಟೋಗ್ರಫಿಗೆಲ್ಲ ಅಲೋವಿಲ್ಲ. ಬಟ್ ನೀವು ಇಲ್ಲಿಂದ ನೀವು ನೋಡ್ತೀರಾ ಅಂದರೆ ಸೊ ಯು ಕ್ಯಾನ್ ನೋಡಿ ಎಂಜಾಯ್ ಮಾಡಿ. ಸೊ ಫಾರ್ ದ ವಾಲ್ ದೇ ಹ್ಯಾವ್ ಯೂಸ್ಡ್ ಮಾರ್ಬಲ್ಸ್. ತುಂಬ ಯೂನಿಕಾಗಿ ಗ್ರಾನೈಟಿಂದನೇ ಯೂಸ್ ಮಾಡಿದ್ದಾರೆ. ಈವನ್ ಅಲ್ಲಿ ಇರೋ ಒಂದೊಂದು ಚಿತ್ರಗಳು, ಒಂದೊಂದು ಭಂಗಿಗಳು, ಒಂದೊಂದು ಪೋಸ್ಗಳು ನೋಡಲಿಕ್ಕೆ ಮಾತ್ರ ತುಂಬ ಅಟ್ರಾಕ್ಟ್ ಆಗಿದ್ವು. ಆಮೇಲೆ ಇದೆಲ್ಲ ಕೆತ್ತನೆಗಳು ತುಂಬ ಬಾರೀಕಾಗಿ ನಾಜೂಕಾಗಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಯಾ. ಇದು ಭಾರತಿ ಭವನ ಅಂಥೇಳಿ. ಇದು ನಾರ್ಮಲಾಗಿ ಎಲ್ರಿಗೂ ಇಲ್ಲ ಅಲವಿಲ್ಲ. ಬಟ್ ಚೈತ್ರ ಮಾಸಕ್ಕೆ ಏನೋ ಅಲ್ಲಿ ಈವೆಂಟ್ಸ್ ಎಲ್ಲ ನಡೀತದೆ, ಆವಾಗ ಅಷ್ಟೇ ಅಲ್ಲಿ ಪಬ್ಲಿಕ್ಕಿಗೆ ಅಲವಿದೆ. ಇದು ಅವರ ಆಫೀಸ್. ಅದರ ಹಿಂದುಗಡೆ ಬರುವಂಥದ್ದು ಮಠ. ಆಮೇಲೆ ಇಲ್ಲಿ ನಾವು ಲೋಕಲ್ಸ್ಗಳಾಗಿರೋದ್ರಿಂದ ನಮಗೆ ಶೂಟ್ ಮಾಡಲಿಕ್ಕೆ ಅನುಮತಿ ಸಿಕ್ತು. ಕೆಲವರಿಗೆ ಅವರು ಅಲೋ ಮಾಡಲ್ವಂತೆ, ಅವರು ಸೆಕ್ಯೂರಿಟೀಸ್ ಹಾಗೆ ಅಂದರು. ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಕೋಟಿ ತೀರ್ಥ. ಸೊ this Koti Tirtha is very near to main beach and Mahabaleshwara temple. From then we see the headed to the Paradise Beach, which is hiking only 20 minutes it is showing. ನಾವು ಹೋಗುವಾಗ ಆಲ್ಮೋಸ್ಟ್ ತುಂಬ ಸಂಜೆ ಆಗಿತ್ತು. My best advice to you all, ಟ್ರೆಕ್ ಮಾಡ್ತೀರಾ ಅಂತ ಬಂದಾಗ if you want to trek you can take ಮಾರ್ನಿಂಗ್ ಟೈಮ್ ವಿಚ್ ಈಸ್ ವೆರಿ ಸೂಟೇಬಲ್. ಬೆಳಗ್ಗೆದಷ್ಟೇ ನಾವು ಹೋಗಿದ್ದು, ಸಂಜೆ ಆಗೋಗಿತ್ತು ನೋಡಿ. ಅಲ್ಲಿ ಆಲ್ಮೋಸ್ಟ್ ಸನ್ಸೆಟ್ ನಿಯರ್ ಇತ್ತು. ನಮಗೆ ಆ ಗೋಲ್ಡನ್ ಕಲರ್, ಆ ಚಿನ್ನದಂತ ಕಾಣುವಂಥ ಸೂರ್ಯ ಆ ನೀರು ಮೇಲೆ ಬಿದ್ದಾಗ ಆ ಲುಕ್ಕೇ ಬೇರೆ, ಅದನ್ನು ನೋಡೋ ಖುಷಿನೇ ಬೇರೆ. ಅಲ್ಲಿ ನಿದ್ರೆ ಮತ್ತು ವಾಪಸ್ ಬರೋಕೆ ಮನ್ಸು ಗೊತ್ತಿಲ್ಲಾಗಿತ್ತು, ಅಷ್ಟು ಚೆಂದ ಕಾಣಿಸ್ತಿದ್ದೆ. ನಾವು ರವಿ ಅಣ್ಣ, ಭಾಸ್ಕರ್ ಅಣ್ಣ. ಹಾಯ್, ಹೇಗಿದ್ರಿ ಎಲ್ರು? ಇವತ್ತು ನಾವು ಗೋಕರ್ಣದ ಪ್ಯಾರಡೈಸ್ ಬೀಚಿಗೆ ಬಂದಿದ್ರು ನಮ್ಮ ಟೀಮ್ ಇದು. ಆಮೇಲೆ ಹಿಂದ್ಗಡೆ ಕಾಣಿಸ್ತಿರೋ ಶಾಪ್ನವರು ತುಂಬಾ ಒಂಥರ ಫ್ರೆಂಡ್ಲಿ, ಎಷ್ಟು ಒಳ್ಳೆಯವ್ರಂದ್ರೆ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಫೋಟೋ ತೆಗೆದ್ರೆ ಹೆಂಗ್ ಬರ್ತದೆ, ಹೆಂಗ್ ಕ್ಯಾಪ್ಚರ್ ಮಾಡ್ಬೇಕು, ಅದು ಅಲ್ಲದೆ ಅವ್ರ ಶಾಪಲ್ಲಿ ಆ ಕಡೆ ಅವ್ರು ಒಂದು ಜೋಕಾಲಿನೆಲ್ಲ ಇಟ್ಟಾರೆ. ಅದ್ರ ಮೇಲೆ ಕುತ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಫೋಟೋಸ್ ತೆಗೀರಿ ಅಂತ ಹೇಳಿ ನಮ್ಗೆ ಫುಲ್ ಫ್ರೀ ಕೊಟ್ರು. ಒಂಥರ ಖುಷಿ ಆಯ್ತು. ಇಲ್ಲಿ ವೆದರು, ಇಲ್ಲಿ ನೀವೇನಾದರೂ ನಿಜವಾಗ್ಲೂ ಬೀಚ್ ಲವರ್ ಆಗಿದ್ದರೆ, ನಿಮಗೂ ನಿಮ್ಮ ಡೇಸ್ ಎಲ್ಲ ಫುಲ್ ಡೇನೋ ಅಥವಾ ನಿಮ್ಮವ್ರ ಜೊತೆನೋ, ಫ್ಯಾಮಿಲಿ ಜೊತೆನೋ, ನಿಮ್ಮ ಫ್ರೆಂಡ್ಸ್ಗಳ ಜೊತೆನೋ ನೀವು ಕಳಿಬೇಕು ಅಂತ ಬಂದಾಗ ಪ್ಲೀಸ್ ಕಮ್ ಟು ಗೋಕರ್ಣ ಯಾರು. ಯಾಕಂದರೆ ಏನು ಹೇಳಿ, ನಾನಂತೂ ಅಲ್ಲಿ ಹೋದ ದಿನವೇ ಮುಳುಗೋಗ್ಬಿಟ್ಟೆ. ನನ್ನ ಜೊತೆ ಸೂರ್ಯನೂ ಮುಳುಗ್ತಿದ್ದ, ಹಾಗೆ ಕತ್ಲಾಯಿತು. ಸೀದಾ ಮನೆಗೆ ಬಂದ್ವಿ.